ಅಕ್ಟೋಬರ್ ಆದ ನಂತರ ನವಂಬರ್ಗೆ ಚಳಿ ಸ್ಟಾರ್ಟ್ ಆಗುತ್ತಲ್ಲ, ಮಳೆ ಕಮ್ಮಿ ಆಯ್ತು. ಕಡಿಮೆ ಆದ ತಕ್ಷಣ ಇಷ್ಟು ಕಂಪ್ಲೀಟ್ ವಾಟರ್ ಪ್ರೂಫಿಂಗ್ ಮಾಡ್ಬೇಕಂತ. ಓಕೆ ಓಕೆ, ಅದಕ್ಕೊಂದು 30 ವರ್ಷ ಲೈಫ್ ಇದೆ. ವಾಟರ್ ಪ್ರೂಫಿಂಗ್ ಮಾಡಿ. ಸೂಪರ್, ವೆರಿ ನೈಸ್. ಬರ್ರಿ ಸರ್ ಕುಂದ್ರಿ. ಇದು ಫ್ಯಾನ್. ಈ ಅದೇಗಿದೆ ಇದು ಫ್ಯಾನು 55 ವರ್ಷ ಆತ ಹಾಕಿ. ಇವತ್ತಿಗೂ ಆ ಬೋರ್ಡ್ ಬಿಚ್ಚಿ ಕೆಳಗೆ ಇಳಿಸಿಲ್ಲ. ಒಂದಿನ ಕೆಳಗೆ ಬಂದಿಲ್ಲ. ಒಂದಿನ ಕೆಳಗೆ ಬಂದಿಲ್ಲ. ಓಡುತ್ತೆ. ಓಡ್ತದೆ. ಒಂದು ದಿನ ಕೆಳಗೆ ಇಳಿಸಿಲ್ಲ ನಾವು. ರಿಪೇರಿ ಆಯಿತು, ಹೋಯ್ತು. 50 ವರ್ಷದಿಂದ ಓಡ್ತದೆ. ಮತ್ತು ಈಗ ಬರೋವಲ್ಲ ಏನು ಸರ್, 3 ತಿಂಗಳಿಗೆ ಓಡ್ತದೆ. ಈಗ ನೋಡ್ರಿ ಇಲ್ಲಿ ಅದಾವಲ್ಲ, ಅಲ್ಲಿ ಇಲ್ಲಿ ಹಾಕೊಂಡ್ರಿ ಈಗಲೂ. ಅಲ್ಲ, ಈಗ ನೋಡೋ ತಾಕತ್ತ ಇಲ್ಲ. ಬರ್ರಿ ಕುಂದ್ರಿ ಬರ್ರಿ. ಸೊ ಇದು ಒಟ್ಟಾರೆ ನಿಮ್ಮ ವಾಡೆ. ಹೌದು. ಎಸ್. ಸುಳ್ಳುದಾಗ ದೇಸಾಯರ್ ಅಂತಿದ್ರು. ಅವರೆಲ್ಲ ಬನ್ನಿ. ಅವರು 200 acres ಜಮೀನು ಖರೀದಿ ಮಾಡಿ KLE ಸೊಸೈಟಿಗೆ ದಾನ ಮಾಡಿದಂಥದ್ದು ಭೂಮರೆಡ್ಡಿ ಅವರು. ಅದಕ್ಕೆ BV ಭೂಮರೆಡ್ಡಿ, ಬಸವಂತಪ್ಪ V ಭೂಮರೆಡ್ಡಿ ಅವರು. ಶಿಕ್ಷಣದ ಬಗ್ಗೆ ಮಹತ್ವ ಗೊತ್ತಾಗಿತ್ತು ಅವ್ರಿಗೆ. ಹೌದು. ನಮ್ಮ ಯಂಗ್ಸ್ಟರ್ಸ್ ಅಂದರೆ ನಮ್ಮ ತಂದೆಯವರು, ನಮ್ಮ ದೊಡ್ಡಪ್ಪ ಚಿಕ್ಕವರು, ಇವ್ರು ಇಲ್ಲಿ ಕುಂತ್ರೆ ಎಜುಕೇಷನ್ ಆಗೋದಿಲ್ಲ, ಶಾಲೆ ಕಲೀಲಿ ಅಂತಂದು. ಅವಾಗ ಈ ಮನೆಗೆ ಎಜುಕೇಷನ್ ಸ್ಟಾರ್ಟ್ ಆಯ್ತು. ಓಕೆ, ಆ ಜನ್ರೇಷನ್. ನಮ್ಮ ಅಜ್ಜಗೆ ಬರ್ತೈತೆ, ಓದು ಬರಹ ಬರ್ತೈತೆ ಅಷ್ಟೇ, ಬಟ್ ಹೆಚ್ಚಿಂದಿಲ್ಲ. ಯಾಕಂದ್ರೆ ಅವ್ರದ್ದು ಅವತ್ತಿನ ಕಾಲದಲ್ಲಿ 100 ವರ್ಷದಿಂದ ಸಿಟಿ ಸಂಪರ್ಕ ಎಲ್ಲಿ, ಎಲ್ಲ ಇಲ್ಲೇ ಸಂಪರ್ಕ, ಇಷ್ಟರಲ್ಲೇ ಇರಬೇಕು. ಇದೇ ಜನ, ಇದೇ ಬಳಗ, ಇದೇ ಉದ್ಯೋಗ, ಇದರಲ್ಲೇ ಮಾಡ್ಬೇಕಲ್ಲ. ನಿಜ ನಿಜ. ಆಮೇಲೆ ಎಲ್ಲರೂ ಹೋಗ್ತೀವಿ ಅಂದ್ರೆ ಟ್ರಾನ್ಸ್ಪೋರ್ಟ್ ಇಲ್ಲ. ಈ ಟ್ರಾನ್ಸ್ಪೋರ್ಟ್ ಇಲ್ಲ, ಕುದುರೆ ಮೇಲೆ ಹೋಗ್ಬೇಕು. ಅವಾಗೆಲ್ಲ ಕುದುರೆನೂ ಇತ್ತಿಲ್ಲೇ, ಕುದುರೆ ಮೇಲೆ ಹೋಗ್ಬೇಕು. ಹಿಂಗಿದ್ದಾಗ ಎಜುಕೇಷನ್ ಬೇಕು ಮಕ್ಕಳಿಗೆ, ನಮ್ಮ ಅಜ್ಜ ಕೊಡ್ಸೋದಲ್ಲ ಅಂತ ಅನ್ಕೊಂಡು BV ಭೂಮರೆಡ್ಡಿ ಅವರು ನಮ್ಮ ತಂದೆಯವ್ರನ್ನ, ದೊಡ್ಡಪ್ಪನ ಕರ್ಕೊಂಡು ಎಜುಕೇಷನ್ ಸ್ಟಾರ್ಟ್ ಮಾಡಿದರು. ಸೊ ಅವ್ರು ಯಾವಾಗ ಎಜುಕೇಷನ್ ಸ್ಟಾರ್ಟ್ ಅವತ್ತಿದ್ದ ನಮ್ಮ ಮನೆತನಕ್ಕೆ ಎಜುಕೇಷನ್ ಸ್ಟಾರ್ಟ್ ಆಯಿತು. ಸೊ ಎಜುಕೇಟಿವ್ ಫ್ಯಾಮಿಲಿ ಇದು. ಎಸ್. ನಿಮ್ಮ ತಂದೆಯವರೇ ಫಸ್ಟ್ ಜನ್ರೇಷನ್ ಎಜುಕೇಟೆಡ್, ಡಿಗ್ರಿ ಹೋಲ್ಡರ್. ಓಕೆ. ಅಂದರೆ ಅವರಿಂದನೇ ಸ್ಟಾರ್ಟ್. ನಮ್ಮ ದೊಡ್ಡಪ್ಪ, ನಮ್ಮ ತಂದೆಯವರು, ನಮ್ಮ ಕಾಕರು, ಅಂದರೆ ಆ ಜನ್ರೇಷನ್ನಿಂದ ಎಜುಕೇಷನ್ ಡಿಗ್ರಿ ಹೋಲ್ಡರ್ ಆಯಿತು. ಎಜುಕೇಷನ್ ಇರ್ಬೇಕು ನೋಡಿ ಸರ್, ಬೇಕು. ನೋಡಿ, ನಿಮ್ಮ ತಂದೆಯವರು ಎಜುಕೇಷನ್ ಮುಗಿಸಿ ವಾಪಸ್ ಬಂದು ಮತ್ತೆ ಕೃಷಿನೇ ಮಾಡಿದ್ದಾರೆ. ಹೌದು, MLA ಆದರು. ಆಗಿನ ಮತ್ತೆ ಬೇಡ ಅಂತಂದು MLA ಬಿಟ್ಟರು. ಯಾಕಂದ್ರೆ ಅವಾಗಲೇ ಕಾಲ ಚೇಂಜ್ ಆಗುತ್ತೆ. ನಮಗಿದು ಸುಳ್ಳು ಮೋಸ ನಮಗೆ ನಡೆಯೋದಿಲ್ಲ, ನಮ್ಮಂಥವ್ರಿಗೆ ಅಲ್ಲ, ನಾನು ರಾಜಕೀಯಕ್ಕೆ ಒಲ್ಲೆ ಅಂತಂದು ಕಮ್ತಕ್ಕೆ ನಿಂತರು.